ರಾಮಾಯಣ ಪಾರ್ಟ್ 1 ಟ್ರೈಲರ್ ಈಗಷ್ಟೇ ಬಿಡುಗಡೆಯಾಗಿದೆ. ಇಂಟರ್ನೆಟ್ನಲ್ಲಿ ಧೂಳೆಬ್ಬಿಸುತ್ತಿದೆ. ವಿಶೇಷವಾಗಿ ರಾವಣನಾಗಿ ಇಷ್ಟು ಪವರ್ಫುಲ್ ಆಗಿ ಕಾಣ್ತಾರೆ ಅಂತ ಯಾರೂ ಊಹಿಸೇ ಇರಲಿಲ್ಲ. ಈ ವಿಡಿಯೋದಲ್ಲ ಟ್ರೈಲರ್ನ ಪ್ರತಿ ಡೀಟೇಲನ್ನು ಕನ್ನಡದಲ್ಲಿ ವಿವರವಾಗಿ ಭವ್ಯವಾದ ವಿಷ್ಣು ರೂಪ ಮತ್ತು ಸೃಷ್ಟಿಯ ಸನ್ನಿವೇಶದಿಂದ ಧರ್ಮದ ಯುದ್ಧ ಶುರುವಾಗುತ್ತದೆ. ಈ ಡೈಲಾಗ್ ಟ್ರೈಲರ್ಗೆ ಭಾರಿ ಎನರ್ಜಿ ಕೊಡುತ್ತದೆ. ಅದ್ಭುತವಾದ VFX, ಅಯೋಧ್ಯ ನಗರದ ವೈಭವ, ಅರಣ್ಯಗಳ ಸೌಂದರ್ಯ, ಆಕಾಶದಿಂದ ಹಾರುವ ಪುಷ್ಪಕ ವಿಮಾನ, ಸಮುದ್ರದ ಮೇಲೆ ನಿರ್ಮಿಸಿದ ಸೇತುವೆ, ಪ್ರತಿ ಫ್ರೇಮ್ ಕೂಡ ದೊಡ್ಡ ಸೀನ್ಸ್ ಮೇಲೆ ನೋಡಬೇಕೆನಿಸುತ್ತದೆ. ರಣಬೀರ್ ಕಪೂರ್ ಅವರ ರಾಮನ ಲುಕ್ ತುಂಬ ಶಾಂತ, ಧಾರ್ಮಿಕವಾಗಿ ಮತ್ತು ದೈತ್ಯವಾಗಿ. ಅವರ ಕಣ್ಣಲ್ಲಿ ಕಾಣುವ ಭಾವನೆ ಮತ್ತು ಶಕ್ತಿ ಟ್ರೈಲರ್ನ ಹೈಲೈಟ್. ಅವರ ಬಾಣ ಹಾರಿಸುವ ಸೀನಂತೂ ಸಖತ್ತಾಗಿದೆ. ರಾವಣನಾಗಿ ಎಂಟರ್ ಆಗುವ ಸೀನ್ ಗೂಸ್ ಬಂಪ್ಸ್ ತರುತ್ತದೆ. ಅವರ ಲುಕ್, ಧ್ವನಿ, ಬಾಡಿ ಲ್ಯಾಂಗ್ವೇಜ್, ಕಣ್ಣುಗಳಲ್ಲಿರುವ ಕ್ರೂರತೆ, ಒಟ್ಟಿನಲ್ಲಿ ಶಿವ ತಾಂಡವಾನೆ. ಸೀತಾ, ಲಕ್ಷ್ಮಣ, ಹನುಮಂತ, ವಿಭೀಷಣ ಹಾಗೂ ಇತರ ಪ್ರಮುಖ ಪಾತ್ರಗಳು ಸಣ್ಣದಾಗಿ ಕಾಣುತ್ತವೆ. ಪ್ರತಿ ಪಾತ್ರಕ್ಕೂ ಕ್ಲಾಸ್ ಲುಕ್ ಇದೆ. ಟ್ರೈಲರ್ನ ಮೂಲಕ ಕಥೆಯು ಮುಂಬೈ ಸಂಘರ್ಷದ ಸುಳಿವು ಸಿಗುತ್ತದೆ. ರಾವಣನ ಅಹಂಕಾರ ಮತ್ತು ರಾಮನ ಧರ್ಮ, ಇದೇ ಈ ಕಥೆಯ ಹೃದಯ ಅಂತ ಹೇಳ್ಬೋದು. ಮ್ಯೂಸಿಕ್ ಆ್ಯಂಡ್ BGM ಬಂದರೆ ಹನ್ಸ್ ಜಿಮೀರ್ ಅವರ BGM ಟ್ರೈಲರ್ಗೆ ಬಾಲಿವುಡ್ ಎವಿಕ್ ಫೀಲ್ ಕೊಟ್ಟಿದೆ. ಪ್ರತಿ ಸೀನ್ BGM ಬ್ಲಾಸ್ಟ್ ಆಗಿದೆ. ಟ್ರೈಲರ್ ಒಟ್ಟಾರೆಯಾಗಿ ನೋಡಿದರೆ ಇದು ಭಾರತೀಯ ಸಿನಿಮಾಗಳ ಇತಿಹಾಸದಲ್ಲಿ ಒಂದು ಮಹತ್ವ ಸಿನಿಮಾ ಆಗುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ. ನಿಮಗೆ ಈ ಟ್ರೈಲರ್ ಹೇಗಿದೆ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನೆಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿನಿಮಾ ಕುರಿತು ಎಲ್ಲ ಅಪ್ಡೇಟ್ಗಳನ್ನು ಕೊಡುತ್ತೇನೆ. ಧನ್ಯವಾದಗಳು.